ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯೂಸ್ ವೈರ್ಗೆ ಕಡ್ಡಾಯವಾಗಿ ಯಾವ ಲಕ್ಷಣಗಳಿರಬೇಕು? ವಿದ್ಯುತ್ ಫ್ಯೂಸ್ ಅಥವಾ ವಿದ್ಯುತ್ ಬೆಸೆ ಅಧಿಕ ರೋಧವನ್ನ ಹೊಂದಿದ್ದು ಕಡಿಮೆ ದ್ರವಣ ಬಿಂದು ಹೊಂದಿರುತ್ತದೆ. ಆದ್ದರಿಂದ ಇದು ಬಿಸಿಯಾದಾಗ ತಕ್ಷಣ ಕರಗಿ ತುಂಡಾಗುತ್ತದೆ. ವಿದ್ಯುತ್ ಉಪಕರಣಗಳು ಸುಟ್ಟು ಹೋಗದಂತೆ ರಕ್ಷಿಸುತ್ತದೆ. ಆದ್ದರಿಂದ ವಿದ್ಯುತ್ ಫ್ಯೂಸ್ ಅಥವಾ ವಿದ್ಯುತ್ ಬೆಸೆಯನ್ನು ಸುರಕ್ಷಾ ಸಾಧನ ಎಂದು ಕರೆಯುತ್ತೇವೆ. ಗಾಳಿಯ ಮೂಲಕ ಹರಡುವ ರೋಗ, ಕ್ಷಯ, ಟಿಬಿ ಕಾಯಿಲೆ. ಸಮುದ್ರದ ಆಳವನ್ನು ಅಳೆಯಲು ಉಪಯೋಗಿಸುವ ಸಾಧನ ಸೋನಾರ್, ಸೌಂಡ್ ನೇವಿಗೇಷನ್ ಅಂಡ್ ರೇಂಜಿಂಗ್. ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಮುದ್ರದ ಆಳವನ್ನು ಮತ್ತು ಸಮುದ್ರದ ನೀರಿನ ಒಳಗೆ ಚಲಿಸುವ ವಸ್ತುವಿನ ವೇಗ ಅಥವಾ ವಸ್ತುವಿನ ದೂರವನ್ನು ನಿಖರವಾಗಿ ಅಳೆಯುತ್ತಾರೆ. ಭಾರತದಲ್ಲಿ ಕೋಳಿಗಳಿಗೆ ಹೆಚ್ಚಾಗಿ ಸಾಂಕ್ರಾಮಿಸುವ ರೋಗ ರಾಣಿಖೇತ್. ಪ್ರೌಢ ಮಾನವನ ಮೆದುಳಿನ ಸರಾಸರಿ ತೂಕ 1400 ಗ್ರಾಂಗಳು. ನರಗಳು ಯಾವ ವೇಗದಲ್ಲಿ ಸಂದೇಶವನ್ನು ರವಾನಿಸುತ್ತವೆ? 120 ಮೀಟರ್ ಪರ್ ಸೆಕೆಂಡ್. ಮಾನವನಲ್ಲಿರುವ ಮೆದುಳು ಮತ್ತು ಮೆದುಳು ಬಳ್ಳಿಯ ತೂಕಗಳ ಅನುಪಾತ 55:1. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಸೆರಿಬ್ರಮ್ ಅಥವಾ ಮಹಾಮಸ್ತಿಷ್ಕ. ಕಣ್ಣುಗುಡ್ಡೆಯ ಮುಂಭಾಗವು ಯಾವ ಪೊರೆಯಿಂದ ಆವೃತವಾಗಿದೆ? ಕಂಜಂಕ್ಟಿವಾ ಪೊರೆಯಿಂದ. ಒಳಕಿವಿ ಮತ್ತು ಮಧ್ಯ ಕಿವಿಗಳ ನಡುವೆ ಇರುವ ವಸ್ತು ಪೆರಿಲಿಂಫ್. ಗ್ಲೂಕೋಸ್ ಅನ್ನು ಗ್ಲೈಕೋಜನ್ ಅನ್ನಾಗಿ ಪರಿವರ್ತಿಸುವ ಹಾರ್ಮೋನ್ ಇನ್ಸುಲಿನ್. ಮಾನವನಲ್ಲಿರುವ ದೊಡ್ಡ ಮೂಳೆ ತೊಡೆ ಮೂಳೆ ಅಥವಾ ಫೀಮರ್ ಬೋನ್, ಫೀಮರ್ ಮೂಳೆ. ಮನುಷ್ಯರಲ್ಲಿ ಮೆದುಳಿನ ತೂಕ ಶರೀರದ ತೂಕದಲ್ಲಿ 2% ಮೆದುಳು ಬಳಸಿಕೊಳ್ಳುವ ಆಮ್ಲಜನಕದ ಪ್ರಮಾಣ ನಾವು ಉಸಿರಾಡುವುದರಲ್ಲಿ 20%. ಚುರ್ಯುಮೋನ್ ಗೆರಾಸಿಮೆಂಕೊ ಎಂಬುದು ಒಂದು ಧೂಮಕೇತು. ಧೂಮಕೇತುವಿಗೆ ಅದನ್ನು ಕಂಡುಹಿಡಿದ ಹವ್ಯಾಸಿ ಖಗೋಳ ಶಾಸ್ತ್ರಜ್ಞರ ಹೆಸರನ್ನೇ ಇಡುತ್ತಾರೆ. ಬೆಂಗಳೂರಿನಲ್ಲಿ ಗಗನ ವಿಹಾರ ಮಾಡಿದ ಭಾರತದ ಪ್ರಥಮ ಪೌರ ವಾಣಿಜ್ಯ ವಿಮಾನ ಸರಸ್. ಕಾಸ್ಮಿಕ್ ಕಿರಣಗಳು ಯಾವುದರಿಂದ ಹೊರಸೂಸುತ್ತವೆ? ಸೂರ್ಯ ಮತ್ತು ನಕ್ಷತ್ರಗಳಿಂದ. ಟಿವಿ ವಿ ಗಾಮಾ ಇದು ನಗರದ ಯಾವುದೇ ಪ್ರಾಂತ್ಯದಿಂದಾದರೂ ಟಿವಿ ಸೆಟ್ ಅನ್ನು ಚಾಲನೆ ಮಾಡಬಲ್ಲ ಒಂದು ಎಲೆಕ್ಟ್ರಿಕ್ ಉಪಕರಣ. ವಿದ್ಯುತ್ ಸೆಟ್ ಟೆಸ್ಟರ್ ಅನ್ನು ಯಾವುದನ್ನು ಪರೀಕ್ಷಿಸಲು ಉಪಯೋಗಿಸುತ್ತಾರೆ? ಎಸಿ ಕರೆಂಟ್ ಅನ್ನು. ಪರ್ಯಾಯ ವಿದ್ಯುತ್ ಪ್ರವಾಹವನ್ನು. ಮಹಾಸಮುದ್ರಗಳ ಆಳವನ್ನ ಹೇಗೆ ಅಳೆಯುತ್ತಾರೆ? ಅಲ್ಟ್ರಾಸೋನಿಕ್ ಧ್ವನಿ ಅಥವಾ ಶ್ರವಣಾತೀತ ಶಬ್ದ ತರಂಗವನ್ನ ಉಪಯೋಗಿಸಿಕೊಂಡು. ರಸಗಳನ್ನಿಡುವ ಹಣ್ಣುಗಳಲ್ಲಿರುವ ಯಾವ ಅಂಶಗಳ ಸಮ್ಮಿಶ್ರಣ? ಗ್ಲೂಕೋಸ್, ಸುಕ್ರೋಸ್ ಮತ್ತು ಫ್ರಕ್ಟೋಸ್. ಕೀಟಗಳ ರಕ್ತದ ಬಣ್ಣ ವರ್ಣರಹಿತವಾಗಿರುತ್ತದೆ, ಏಕೆಂದರೆ ಕೀಟಗಳ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರುವುದಿಲ್ಲ. 2004 ಸೆಪ್ಟೆಂಬರ್ 20ರಂದು ಇಸ್ರೋ ಪ್ರಯೋಗಿಸಿದ ಎಜುಸ್ಯಾಟ್ ಉಪಗ್ರಹ ಅತಿ ತೂಕವುಳ್ಳದ್ದು. ಅದರ ತೂಕ 1950 ಕೆಜಿ. ಪುರುಷರಲ್ಲಿ ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಮಾತ್ರೆ ವಯಾಗ್ರಾ. ಇದರ ರಾಸಾಯನಿಕ ಹೆಸರು ಸಿಲ್ಡೆನಾಫಿಲ್ ಸೆಟ್ರೇಟ್. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇರುವುದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ. ಹೇಲ್ ಬಾಪ್ ಎಂಬುದು 1997ರಲ್ಲಿ ಕಂಡುಹಿಡಿಯಲಾಯಿತು. ಇದು ಧೂಮಕೇತುವಿನ ಹೆಸರು. ಪದಾರ್ಥದ 4ನೇ ರೂಪದಲ್ಲಿ ಯಾವುದನ್ನು ವಿಜ್ಞಾನಿಗಳು ಅಂಗೀಕರಿಸಿದ್ದಾರೆ? ಪ್ಲಾಸ್ಮಾ. ದ್ರವ್ಯದ 4ನೇ ಸ್ಥಿತಿ ಪ್ಲಾಸ್ಮಾ. ಭೂಕಂಪನದ ಅಧ್ಯಯನವನ್ನು ಹೀಗೆನ್ನುವರು? ಸಿಸ್ಮೋಲಜಿ. ಭೂಕಂಪ ಶಾಸ್ತ್ರ. ಭೂಕಂಪದ ಕಾಲ, ದೂರ, ತೀವ್ರತೆಗಳನ್ನು ಗುರುತು ಮಾಡುವ ಸ್ವಯಂಚಾಲಿತ ಯಂತ್ರ ಭೂಕಂಪ ಮಾಪಕ ಸಿಸ್ಮೋಗ್ರಾಫ್ ಅಥವಾ ಭೂಕಂಪ ಲೇಖಿ. ತಮಿಳುನಾಡಿನಲ್ಲಿರುವ ಭೂಕಂಪನ ದಾಖಲೆಯ ಕೇಂದ್ರ ಕೊಡೈಕೆನಾಲ್. ಕರ್ನಾಟಕದಲ್ಲಿ ಭೂಕಂಪ ಲೇಖಿಯನ್ನು ಸ್ಥಾಪಿಸಿರುವ ಸ್ಥಳ ಗೌರಿಬಿದನೂರು. ಮಹಾರಾಷ್ಟ್ರದಲ್ಲಿರುವ ಭೂಕಂಪನ ದಾಖಲೆಯ ಕೇಂದ್ರ ಪೂನಾ ಮತ್ತು ಕೊಲಾಬ್. ಇಂಡೋನೇಷ್ಯಾದ ಸುಮಾತ್ರಾ ನಡುಗಡ್ಡೆಯ ಬಂದ್ ಆಸ್ ಎಂಬಲ್ಲಿ ಸಂಭವಿಸಿದ ಸುನಾಮಿಯ ದಿನ 2004 ಡಿಸೆಂಬರ್ 26. ಭೂಕಂಪಗಳ ತೀವ್ರತೆಯನ್ನ ಅಳೆಯಲು ರಿಕ್ಟರ್ ಸ್ಕೇಲ್ ಬಳಸುತ್ತಾರೆ. ನಾಯಿಗಳಿಗೆ ವಿಷಪೂರಿತವಾದ ಆಹಾರ ಬೆಲ್ಲ. ಸೆಂಟಿಗ್ರೇಡ್ ಪ್ರಮಾಣದಲ್ಲಿ ನೀರು ಕುದಿಯುವ ಮಟ್ಟ 100 ಡಿಗ್ರಿ ಸೆಲ್ಸಿಯಸ್. ಫ್ಯಾರನೀಟ್ ಪ್ರಮಾಣದಲ್ಲಿ 212 ಡಿಗ್ರಿ ಫ್ಯಾರನೀಟ್. ಬಾರಿಯಟ್ರಿಕ್ ಶಸ್ತ್ರಚಿಕಿತ್ಸೆ ಸಂಬಂಧಿಸಿರುವುದು ಉದರ ಬೈಪಾಸ್ ಶಸ್ತ್ರಚಿಕಿತ್ಸೆ. ಅನಾನಸ್ ಕಾಯೋನಸ್ ಎಂಬುದು ಯಾವ ಹಣ್ಣಿನ ವೈಜ್ಞಾನಿಕ ಹೆಸರು? ಹಲಸಿನ ಹಣ್ಣು. ನ್ಯಾಮೊ ಗೋಲ್ಡ್ ಎಂದರೆ ಕಾರು ಮತ್ತು ವಿಮಾನಗಳ ಕೆಲವು ಭಾಗಗಳನ್ನು ಈ ಮಿಶ್ರಲೋಹದಿಂದ ತಯಾರಿಸುತ್ತಾರೆ. ಡವ್ ಮೆಟಲ್. ಡವ್ ಮೆಟಲ್ ನಲ್ಲಿರುವ ಅಂಶಗಳೇನು? ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ. ಮನುಷ್ಯನ ಶರೀರದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಉತ್ಪತ್ತಿಯಾಗುವುದು ಅಸ್ಥಿಮಜ್ಜೆಯಲ್ಲಿ. ತಿಮಿಂಗಿಲ ಈ ಜಾತಿಗೆ ಸೇರಿದ್ದು. ಮೆಮೇಲಿಯಾ.
ಅಂದರೆ ಸನಿ ಜಾತಿಗೆ ಸೇರಿದ್ದು. ಕೆರೋಡಾಕ್ಸಿನ್ ಎಂದರೆ ವಿಟಮಿನ್ ಬಿ, ಒಂದು ದ್ರವರೂಪದ ಲೋಹ ಪಾದರಸ. ದ್ರವರೂಪದ ಲೋಹಗಳು ಯಾವುವೆಂದರೆ ಪಾದರಸ, ಸೀಸಿಯಂ ಮತ್ತು ಗೇಲಿಯಂ. ವಿಶ್ವದಲ್ಲಿ ಮನುಷ್ಯರ ರಕ್ತವನ್ನ ಹೀರಿಯೇ ಜೀವಿಸುವಂತಹ ಸೊಳ್ಳೆ ಕ್ಯುಲೆಕ್ಸ್ ಅನಾಫಿಲಿಸ್ ಮತ್ತು ಈಡಿಸ್. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬನೇಟ್, ಅದರ ಅಣುಸೂತ್ರ NaHCO3. ವಿನೆಗಾರ್ ಎಂದರೆ ಅಸಿಟಿಕ್ ಆಸಿಡ್, ಅಸಿಟಿಕ್ ಆಮ್ಲ, ಅದರ ಅಣುಸೂತ್ರ CH3COOH. ಪ್ರಾಣಿಗಳ ಪೈಕಿ ಹುಟ್ಟು ಕಿವುಡು ಪ್ರಾಣಿ ಹಾವುಗಳು. ಅಗ್ನಿಶಾಮಕದಲ್ಲಿ ಉಪಯೋಗಿಸುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಸಯಾಮಿ ಅವಳಿಗಳ ಬೆರಳು ಮುದ್ರೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಕೋಬಾಲ್ಟ್ 60 ಸಾಮಾನ್ಯವಾಗಿ ಈ ಥೆರಪಿಯಲ್ಲಿ ಬಳಸುತ್ತಾರೆ. ಈ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ರೇಡಿಯೇಷನ್ ಥೆರಪಿ ಅಥವಾ ವಿಕಿರಣ ಚಿಕಿತ್ಸೆಯಲ್ಲಿ. ಅಂತರಿಕ್ಷದಲ್ಲಿರುವ ನಕ್ಷತ್ರಗಳ ಸಮೂಹವೇ ನಕ್ಷತ್ರಪುಂಜ. ನಕ್ಷತ್ರಗಳ ಗುಂಪಿಗೆ ನಕ್ಷತ್ರಪುಂಜ ಎನ್ನುತ್ತೇವೆ. ಭೂಮಿಯ ದೈನಿಕ ಚಲನೆಗೆ ಹೀಗೆನ್ನುವರು: ಸೌರದಿನ. ಹಗಲು ಮತ್ತು ರಾತ್ರಿಗಳು ಉಂಟಾಗುವುದು ಭೂಮಿಯ ದೈನಂದಿನ ಚಲನೆಯಿಂದಾಗಿ. ಭೂಮಿಯು ತನ್ನ ಅಕ್ಷದಲ್ಲಿ ತಿರುಗುವುದು ಪಶ್ಚಿಮದಿಂದ ಪೂರ್ವಕ್ಕೆ. ಸೂರ್ಯನ ಸುತ್ತ ಭೂಮಿಯು ಪ್ರದಕ್ಷಿಣೆ ಹಾಕುವುದು ವಾರ್ಷಿಕ ಚಲನೆ. ಎರಡು ಗೋಳಾರ್ಧಗಳಲ್ಲಿ ಹಗಲು ಮತ್ತು ರಾತ್ರಿಗಳು ಸಮಾನವಾಗಿರುತ್ತವೆ. ಇದನ್ನು ಮೇಷ ಸಂಕ್ರಾಂತಿ ಎನ್ನುತ್ತೇವೆ. ಸಮಭಾಜಕ ವೃತ್ತವು 0 ಅಕ್ಷಾಂಶದ ಮೇಲಿದೆ. ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ತಲಾ 90 ಡಿಗ್ರಿ ಅಕ್ಷಾಂಶಗಳಿವೆ. 0 ಡಿಗ್ರಿ ರೇಖಾಂಶವನ್ನು ಪ್ರಧಾನ ರೇಖಾಂಶ ಎನ್ನುವರು. ಭಾರತದ ಪ್ರಮಾಣಿತ ವೇಳೆ ಗ್ರೀನ್ವಿಚ್ ಪ್ರಮಾಣಿತ ವೇಳೆಗಿಂತ 5.5 ಗಂಟೆ ಮುಂದಿರುತ್ತದೆ. ಸೂರ್ಯನ ವಯಸ್ಸು 5 ಬಿಲಿಯನ್ ವರ್ಷಗಳು, ಅಂದರೆ 500 ಕೋಟಿ ವರ್ಷಗಳು. ಸೂರ್ಯ ಹುಟ್ಟಿ 5 ಬಿಲಿಯನ್ ವರ್ಷಗಳು ಕಳೆದಿವೆ. ಸೂರ್ಯ ಮುಂದೆ 5 ಬಿಲಿಯನ್ ವರ್ಷಗಳ ತನಕ ಮಾತ್ರ ಬದುಕಿರುತ್ತಾನೆ. ನಕ್ಷತ್ರಗಳಿಗೂ ಹುಟ್ಟು ಸಾವಿದೆ. ಸೂರ್ಯನ ಹೊರಮೈ ಉಷ್ಣಾಂಶ 6000 ಡಿಗ್ರಿ ಸೆಲ್ಸಿಯಸ್. ಸೂರ್ಯ ಭೂಮಿಗಿಂತ 109 ಪಟ್ಟು ದೊಡ್ಡದಾಗಿದೆ. ಸೂರ್ಯನ ಪ್ರಜ್ವಲಿಸುವ ಮೇಲ್ಮೈ ಫೋಟೋಸ್ಪಿಯರ್ ಅಥವಾ ತೇಜೋಮಂಡಲ. ಸೂರ್ಯನಲ್ಲಿರುವ ಹೈಡ್ರೋಜನ್ ಪ್ರಮಾಣ 71%. ಸೂರ್ಯನಲ್ಲಿರುವ ಹೀಲಿಯಂ ಪ್ರಮಾಣ 26.5%. ಸೂರ್ಯನ ಬೆಳಕು ಭೂಮಿ ತಲುಪಲು ಬೇಕಾಗುವ ಅವಧಿ 8.2 ನಿಮಿಷಗಳು, ಅಂದರೆ 8 ನಿಮಿಷ 2 ಸೆಕೆಂಡ್ಗಳು. ದ್ರವ್ಯದಲ್ಲಿ, ಆಕಾಶದಲ್ಲಿ ಮತ್ತು ಸಾಂದ್ರತೆಯಲ್ಲೂ ಕೂಡ ಭೂಮಿಯಂತೆಯೇ ಇರುವ ಗ್ರಹ ಶುಕ್ರ ಗ್ರಹ. ಸೂರ್ಯನಿಗೆ ಅತಿ ಸಮೀಪವಿರುವ ಬುಧ ಗ್ರಹ ಹೊಂದಿರುವ ಉಷ್ಣತೆ 410 ಡಿಗ್ರಿ ಸೆಲ್ಸಿಯಸ್. ಬುಧ ಗ್ರಹವು ಸೂರ್ಯನನ್ನು ಒಂದು ಸಲ ಪ್ರದಕ್ಷಿಣೆ ಹಾಕಲು ತೆಗೆದುಕೊಳ್ಳುವ ಸಮಯ, ಅಂದರೆ ಬುಧ ಗ್ರಹದ ಪರಿಭ್ರಮಣೆಯ ಅವಧಿ 88 ದಿನಗಳು. ಬೃಹಸ್ಪತಿ ಎಂದು ಕರೆಯಲ್ಪಡುವ ಗ್ರಹ ಗುರು. ಸೌರಮಂಡಲದಲ್ಲಿನ ಅತ್ಯಂತ ದೊಡ್ಡ ಗ್ರಹ ಗುರು. ಶನಿ ಗ್ರಹವು ಹೊಂದಿರುವ ಉಪಗ್ರಹಗಳ ಸಂಖ್ಯೆ 27. 1781ರಲ್ಲಿ ಜರ್ಮನಿಯ ವಿಲಿಯಂ ಹರ್ಷಲ್ ಕಂಡುಹಿಡಿದ ಗ್ರಹ ಯುರೇನಸ್. ಪ್ಲೂಟೋ ಗ್ರಹವನ್ನು ಗ್ರಹದ ಸ್ಥಾನದಿಂದ ಪ್ರತ್ಯೇಕಗೊಳಿಸಿದ ದಿನಾಂಕ 24/8/2006. ನೆಪ್ಚೂನ್ ಗ್ರಹವನ್ನು ಶೋಧಿಸಿದವರು ಜೋಹಾನ್ ನಾಲೆ. ಚಲಿಸುವ ಹಿಮರಾಶಿ ಹಿಮನದಿ. ಭೂಕಂಪ ನಾಭಿ. ಭೂಕಂಪ ಪ್ರಾರಂಭವಾಗುವ ಭೂ ಅಂತರಾಳದ ಸ್ಥಳ. ಜಾಗೃತ ಜ್ವಾಲಾಮುಖಿ. ಆಗಾಗ ಸ್ಫೋಟಗೊಳ್ಳುವ ಜ್ವಾಲಾಮುಖಿ. ಸಿಡಿಲಿನಿಂದ ಮೌಂಟ್ ಎಟ್ನಾ. ಭಾರನ್. ಸುಪ್ತ ಜ್ವಾಲಾಮುಖಿ ಜಪಾನಿನ ಮೌಂಟ್ ಫ್ಯೂಜಿಯಾಮಾ. ಲುಪ್ತ ಜ್ವಾಲಾಮುಖಿ ಅಮೆರಿಕಾದ ಮೌಂಟ್ ರೇನಿಯರ್. ಹೃದ್ರೋಗಗಳಿಗೆ ಗುರಿಯಾಗದ ಜನರು ಎಸ್ಕಿಮೋಗಳು. ಮಾನವನ ಶರೀರದಲ್ಲಿ ಅತ್ಯಂತ ಉದ್ದವಾದ ಕಣ ನರದ ಕಣ. ಮಾನವನ ಶರೀರದಲ್ಲಿ ಅತ್ಯಂತ ಉದ್ದವಾದ ಜೀವಕೋಶ ನರಕೋಶ. ಭಾರತದಲ್ಲಿ ಅತ್ಯಂತ ಸ್ವದೇಶಿ ಅಣುಶಕ್ತಿ ಕೇಂದ್ರ ಕಲ್ಪಾಕಂ. ಸಹಜವಾಗಿ ಮಾನವನ ಮೂತ್ರಪಿಂಡದಲ್ಲಿ ಏರ್ಪಡುವ ಕಲ್ಲುಗಳಲ್ಲಿರುವ ಮುಖ್ಯವಾದ ರಾಸಾಯನಿಕ ಕ್ಯಾಲ್ಸಿಯಂ ಆಕ್ಸಲೇಟ್. ಟೊಮ್ಯಾಟೊ ಹಣ್ಣಿನಲ್ಲಿರುವ ಆಕ್ಸಾಲಿಕ್ ಆಮ್ಲ ಕ್ಯಾಲ್ಸಿಯಂನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಆಕ್ಸಲೇಟ್ ಎಂಬ ಕಲ್ಲುಗಳು ಮೂತ್ರಪಿಂಡದಲ್ಲಿ ಮತ್ತು ಪಿತ್ತಕೋಶದಲ್ಲಿ ಉಂಟಾಗುತ್ತವೆ. ವಿಟಮಿನ್ ಕೆ ಯಾವುದರಲ್ಲಿ ಲಭ್ಯವಿರುತ್ತದೆ? ತರಕಾರಿ, ಟೊಮ್ಯಾಟೊ, ಕ್ಯಾರೆಟ್ಗಳಲ್ಲಿ. ವಿಮಾನಗಳಲ್ಲಿ ಬ್ಲಾಕ್ ಬಾಕ್ಸ್ ಅನ್ನ ಎಲ್ಲಿ ಅಳವಡಿಸಲ್ಪಟ್ಟಿರುತ್ತಾರೆ? ಕಾಕ್ಪಿಟ್ ನಲ್ಲಿ. ನೇತ್ರದಾನದಲ್ಲಿ ನೇತ್ರದಾನಿಯ ಕಣ್ಣಿನ ಯಾವ ಭಾಗವನ್ನು ತೆಗೆಯುತ್ತಾರೆ? ಕಾರ್ನಿಯಾ ಭಾಗವನ್ನು. ಬ್ಯಾರೋಮೀಟರ್ ನಲ್ಲಿ ಪಾದರಸದ ಮಟ್ಟ ಅಕಸ್ಮಾತ್ ಆಗಿ ಕುಸಿದರೆ ಚಂಡಮಾರುತ ವಾತಾವರಣ ಸೂಚನೆ. ರಾಕೆಟ್ನ ಕಾರ್ಯನಿರ್ವಹಣೆಗೆ ಯಾವ ಸೂತ್ರದ ಮೇಲೆ ಆಧಾರಗೊಂಡಿದೆ? ರಾಕೆಟ್ನ ಕಾರ್ಯನಿರ್ವಹಣೆ ಸಂವೇಗ ಸಂರಕ್ಷಣಾ ತತ್ವ ಮತ್ತು ನ್ಯೂಟನ್ನ ಚಲನೆಯ 3ನೇ ನಿಯಮದ ತತ್ವದ ಮೇಲೆ ಆಧಾರಗೊಂಡಿದೆ. ಕನ್ನಡಕಗಳ ತಯಾರಿಕೆಗೆ ಯಾವ ಗಾಜನ್ನು ಉಪಯೋಗಿಸುತ್ತಾರೆ? ಫ್ಲಿಂಟ್ ಗಾಜು. ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಸಿಲಿಕಾನ್ ನೈಟ್ರೇಟ್ ಮತ್ತು ಫೈಬರ್ ನಿಂದ ತಯಾರಿಸುತ್ತಾರೆ. ಮಾನವನ ಶರೀರದಲ್ಲಿ ಅತಿ ಹೆಚ್ಚಾಗಿರುವ ಲೋಹ ಕಬ್ಬಿಣ. ಮಾನವನ ಶರೀರದಲ್ಲಿ ಸುಮಾರು 10 ಗ್ರಾಂನಷ್ಟು ಕಬ್ಬಿಣಾಂಶ ಇರುತ್ತದೆ. ಚಳಿಗಾಲದಲ್ಲಿ ಮರಗಳು ಎಲೆಗಳನ್ನು ಏಕೆ ಉದುರಿಸುತ್ತವೆ? ನೀರನ್ನು ಸಂಗ್ರಹಿಸಿಕೊಳ್ಳಲು ಅಥವಾ ಬಾಷ್ಪ ವಿಸರ್ಜನಾ ಕ್ರಿಯೆಯನ್ನು ನಿಯಂತ್ರಿಸಲು. ರಕ್ತ ಹೆಪ್ಪುಗಟ್ಟಲು ಕಾರಣವಾಗುವ ವಿಟಮಿನ್
ವಿಟಮಿನ್ ಕೆ. ರಕ್ತದೊತ್ತಡವನ್ನು ನಿಯಂತ್ರಿಸುವ ಹಾರ್ಮೋನ್ ಅಡ್ರಿನಾಲಿನ್. ಪರಮಾಣು ಸಿದ್ಧಾಂತವನ್ನು ಮೊದಲು ಮಂಡಿಸಿದವರು ಜಾನ್ ಡಾಲ್ಟನ್. ಕ್ಷ ಕಿರಣಗಳು ಬೆಳಕಿಗೆ ಸಾದೃಶ್ಯವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣಗಳು. ಇದನ್ನು ಆವಿಷ್ಕಾರ ಮಾಡಿದ ವಿಜ್ಞಾನಿ ವಿಲಿಯಂ ರಾಂಟ್ಜನ್. ಕಾಂಟೋ ಸರ್ವೆ ಎಂಬುದು ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ? ಪರ್ವತಗಳ ಪರಿಮಾಣವನ್ನು. ವಾಯು ಮಾಲಿನ್ಯಕ್ಕೆ ಕಾರಣವಾಗಿರುವ ರಾಸಾಯನಿಕ ವಸ್ತುಗಳು ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಸೀಸದ ಸಂಯುಕ್ತ, ದಹನ ಹೊಂದಿದ ಹೈಡ್ರೋಕಾರ್ಬನ್ಗಳು, ಸಲ್ಫರ್ ಡೈಆಕ್ಸೈಡ್ ಮತ್ತು ಧೂಳಿನ ಕಣಗಳು. ಕಲ್ಲಿದ್ದಲು ಅನಿಲ ಅಥವಾ ಕೋಲ್ ಗ್ಯಾಸ್. ಕಲ್ಲಿದ್ದಲಿಗೆ ವಾಯುವಿನ ಸಂಪರ್ಕವಿಲ್ಲದೆ ಅತಿ ಹೆಚ್ಚಿನ ಉಷ್ಣತೆ ನೀಡುವುದರಿಂದ ಕಲ್ಲಿದ್ದಲು ಅನಿಲವನ್ನು ತಯಾರಿಸಬಹುದು. ಇದು ಸಾಮಾನ್ಯವಾಗಿ ಮೀಥೇನ್, ಕಾರ್ಬನ್ ಮಾನಾಕ್ಸೈಡ್, ಜಲಜನಕ, ಎಥಲೀನ್, ಸಾರಜನಕವನ್ನು ಹೊಂದಿರುತ್ತದೆ. ಎಲ್ಪಿಜಿ ಅಥವಾ ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಎಲ್ಪಿಜಿಯು ಆಲ್ಕೇನ್ಗಳಾದ ಪ್ರೋಪೇನ್, ಬ್ಯೂಟೇನ್ ಮತ್ತು ಪೆಂಟೇನ್ಗಳನ್ನು ಹೊಂದಿರುತ್ತದೆ. ಈ ಅನಿಲವನ್ನು ಪೆಟ್ರೋಲಿಯಂ ಶುದ್ಧೀಕರಣ ಹಾಗೂ ನೈಸರ್ಗಿಕ ಅನಿಲದಿಂದ ತಯಾರಿಸುತ್ತಾರೆ. ಎಲ್ಪಿಜಿಯನ್ನು ಅಧಿಕ ಒತ್ತಡ ಉಪಯೋಗಿಸಿ ಸಿಲಿಂಡರ್ನಲ್ಲಿ ದ್ರವ ರೂಪದಲ್ಲಿ ತುಂಬಿರುತ್ತಾರೆ. ರಾಕೆಟ್ ಉಡಾವಣೆಗೆ ಬಳಸುವ ಇಂಧನಗಳು. ಚಲನೆಗೆ ಚಿಮ್ಮುವ ಇಂಧನದ ಬಳಕೆ. ಚಿಮ್ಮುವ ಇಂಧನದಲ್ಲಿ ಇಂಧನ ಮತ್ತು ಉತ್ಕರ್ಷಕಗಳನ್ನು ಬಳಸಲಾಗುತ್ತದೆ. ರಾಕೆಟ್ ನಲ್ಲಿ ಸಾಲಿಡ್ ಪ್ರೊಪೆಲೆಂಟ್ಸ್ ಮತ್ತು ಲಿಕ್ವಿಡ್ ಪ್ರೊಪೆಲೆಂಟ್ಸ್ ಅನ್ನು ಬಳಸುತ್ತಾರೆ. ಅಂದರೆ ರಾಕೆಟ್ ನಲ್ಲಿ ಘನ ನೋದನಾಕಾರಿ ಮತ್ತು ದ್ರವ ನೋದನಾಕಾರಿಗಳನ್ನು ಬಳಸುತ್ತಾರೆ. ಉತ್ಪಾದಕ ವಾಯು ಅಥವಾ ಪ್ರೊಡ್ಯೂಸರ್ ಗ್ಯಾಸ್. ಕೆಂಪಗೆ ಕಾಯ್ದ ಕಲ್ಲಿದ್ದಲಿನ ಅಥವಾ ಕೋಕ್ನ ಮೇಲೆ ಹಬೆಯನ್ನು ಸಾಗಿಸುವುದರಿಂದ ಉತ್ಪಾದಕ ವಾಯುವನ್ನು ತಯಾರಿಸಬಹುದು. ಇದು ಕಾರ್ಬನ್ ಮಾನಾಕ್ಸೈಡ್ ಮತ್ತು ಸಾರಜನಕದ ಮಿಶ್ರಣವಾಗಿರುತ್ತದೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಇದನ್ನು ಬಳಸುತ್ತಾರೆ. ಜಲವಾಯು ಅಥವಾ ವಾಟರ್ ಗ್ಯಾಸ್. ಕೆಂಪಗೆ ಕಾಯ್ದ ಕಲ್ಲಿದ್ದಲು ಅಥವಾ ಕೋಕ್ನ ಮೇಲೆ ಉಗಿ ಅಥವಾ ಸ್ಟೀಮ್ ಹಾಯಿಸುವುದರಿಂದ ಜಲವಾಯುವನ್ನು ತಯಾರಿಸಬಹುದು. ಇದು ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿದ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಜಲಜನಕದ ಮಿಶ್ರಣವಾಗಿದೆ. ಭೂಮಿಯ ಮೇಲ್ಮೈಯಲ್ಲಿ ಸುಮಾರು 16 ಕಿಲೋಮೀಟರ್ ನಿಂದ 48 ಕಿಲೋಮೀಟರ್ ವರೆಗೆ ಈ ಪದರ ಹಬ್ಬಿದೆ. ಸೂರ್ಯನ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯ ಮೇಲೆ ಇರುವ ಸಕಲ ಜೀವರಾಶಿಗಳನ್ನು ಇದು ರಕ್ಷಿಸುತ್ತದೆ. ಹ್ಯಾಲನ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಮೀಥೈಲ್ ಕ್ಲೋರೋಫಾರಂ ಈ ರಾಸಾಯನಿಕಗಳು ಓಝೋನ್ನೊಂದಿಗೆ ವರ್ತಿಸಿ ಈ ಪದರವನ್ನು ನಾಶಗೊಳಿಸುತ್ತವೆ. ಈ ಪದರದ ನಾಶದಿಂದ ಚರ್ಮ ವ್ಯಾಧಿಗಳಿಂದ ಹಿಡಿದು ಅನೇಕ ರೋಗಗಳು ತಗುಲುತ್ತವೆ. ಅಂದರೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ. ಸಸ್ಯ ಸಂಕುಲಕ್ಕೂ ಇದರಿಂದ ಧಕ್ಕೆ ತಪ್ಪದು. ನವಜಾತ ಆಕ್ಸಿಜನ್, ನೇಸೆಂಟ್ ಆಕ್ಸಿಜನ್. ಜಲಜನಕದ ಒಂದು ಅಣುವಿನಿಂದ ಬೇರ್ಪಡಿಸುವ ಪರಮಾಣುವನ್ನು ನವಜಾತ ಜಲಜನಕ ಎಂದು ಕರೆಯುತ್ತಾರೆ. ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸ್. ಇದು ಅಧಿಕ ಪ್ರಮಾಣದ ಹೈಡ್ರೋಕಾರ್ಬನ್ಗಳ ಸಮೂಹ. ಸಾಮಾನ್ಯವಾಗಿ ಆಲ್ಕಿನ್ಗಳ ಸರಣಿಯಲ್ಲಿನ ಮೊದಲ 6 ಹೈಡ್ರೋಕಾರ್ಬನ್ಗಳ ಮಿಶ್ರಣ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಗಡಸು ನೀರು. ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಬೈಕಾರ್ಬೊನೇಟ್ಗಳು ಕರಗಿದ್ದರೆ ನೀರಿಗೆ ತಾತ್ಕಾಲಿಕ ಗಡಸನ ಉಂಟಾಗುತ್ತದೆ. ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲೋಹಗಳ ಸಲ್ಫೇಟ್ ಮತ್ತು ಕ್ಲೋರೈಡ್ಗಳು ನೀರಿನಲ್ಲಿ ಕರಗಿದ್ದರೆ ಅವು ನೀರಿಗೆ ಸ್ಥಿರ ಗಡಸುತನ ತಂದುಕೊಡುತ್ತವೆ. ಸೋಡಾ, ಸೋಡಿಯಂ ಕಾರ್ಬೊನೇಟ್, ವಾಷಿಂಗ್ ಸೋಡಾವನ್ನು ನೀರಿಗೆ ಸೇರಿಸುವುದರಿಂದ ಪರ್ಮಟೈಟ್ ಮತ್ತು ಬಾಷ್ಪೀಕರಣ. ಅಮೋನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ರಾಸಾಯನಿಕಗಳನ್ನು ನೀರಿಗೆ ಸೇರಿಸುವುದರಿಂದ ಗಡಸುತನವನ್ನು ನಿವಾರಿಸಬಹುದು. ಪ್ರಕೃತಿಯ ಇಂಗಾಲ ಚಕ್ರ. ಸಾವಯವ ಪದಾರ್ಥಗಳ ದಹನ ಕ್ರಿಯೆಯಿಂದ ಇಂಧನಗಳ ಜ್ವಲಿಸುವಿಕೆ ಹಾಗೂ ಪ್ರಾಣಿ ಮತ್ತು ಸಸ್ಯಗಳು ಕೊಳೆಯುವುದರಿಂದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣವನ್ನು ಸೇರುತ್ತದೆ. ವಾತಾವರಣದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಹೀರುತ್ತವೆ. ಸಸ್ಯಗಳಲ್ಲಿನ ಪತ್ರ ಹರಿತ್ತಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಆಮ್ಲಜನಕ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ನೀಡುತ್ತದೆ. ಇದಕ್ಕೆ ಬೇಕಾಗುವ ಶಕ್ತಿ ಸೂರ್ಯನ ಬೆಳಕಿನಿಂದ ದೊರೆಯುತ್ತದೆ. ಈ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಎನ್ನುತ್ತಾರೆ. ಸಸ್ಯಗಳು ಉತ್ಪತ್ತಿ ಮಾಡಿದ ಕಾರ್ಬೋಹೈಡ್ರೇಟ್ಗಳನ್ನು ಜೀವಿಗಳು ಆಹಾರವಾಗಿ ತೆಗೆದುಕೊಳ್ಳುತ್ತವೆ. ನಂತರ ಜೀವಿಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಹೀಗೆ ಇಂಗಾಲದ ಚಕ್ರ ನಿಸರ್ಗದಲ್ಲಿ ಎಡೆಬಿಡದೆ ನಡೆಯುತ್ತಿರುತ್ತದೆ. ಸಾರಜನಕ ಚಕ್ರ. ಸಾರಜನಕವು ಪ್ರಾಣಿ ಮತ್ತು ಸಸ್ಯಗಳ ಬೆಳವಣಿಗೆಯಲ್ಲಿ ಉತ್ತಮ ಪಾತ್ರ ವಹಿಸುತ್ತದೆ. ವಾತಾವರಣದ ಸಾರಜನಕವನ್ನು ನೇರವಾಗಿ ಸಸ್ಯಗಳ ಬೇರುಗಳಲ್ಲಿರುವ ರೈಜೋಬಿಯಂ ಬ್ಯಾಕ್ಟೀರಿಯಾ ಅಥವಾ ನೈಟ್ರೋ ಬ್ಯಾಕ್ಟೀರಿಯಾಗಳು ಹೀರಿ ಸಾರಜನಕದ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ನಂತರ ಸಸ್ಯಗಳು ಸಾರಜನಕ ಸಂಯುಕ್ತಗಳನ್ನು ಪ್ರೋಟೀನ್ ಮತ್ತು ಕೆಲವು ಸಂಕೀರ್ಣ ಪದಾರ್ಥಗಳಾಗಿ ಪರಿವರ್ತಿಸುತ್ತದೆ. ವಾತಾವರಣದಲ್ಲಿರುವ ಸಾರಜನಕವು ವಿದ್ಯುತ್ ವಿಸರ್ಜನೆಯಿಂದ ಸಾರಜನಕದ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಮಳೆ ನೀರಿನೊಂದಿಗೆ ಸಂಯೋಗ ಹೊಂದಿ ನೈಟ್ರಿಕ್ ಆಮ್ಲವಾಗುತ್ತದೆ. ಇದು ಭೂಮಿಯಲ್ಲಿ ನೈಟ್ರೇಟ್ ಲವಣವಾಗಿ ಪರಿವರ್ತನೆಗೊಳ್ಳುತ್ತದೆ. ನಂತರ ಸಸ್ಯಗಳು ಇದನ್ನು ಹೀರಿ ಸಾರಜನಕ ಸಂಯುಕ್ತಗಳಾದ ಪ್ರೋಟೀನ್ ಮತ್ತು ಕೆಲವು ಪದಾರ್ಥಗಳನ್ನು ತಯಾರಿಸುತ್ತವೆ. ಮಾನವನು ಸಸ್ಯಗಳಿಂದ ಉತ್ಪಾದಿಸಿದ ಆಹಾರವನ್ನು ತೆಗೆದುಕೊಳ್ಳುತ್ತಾನೆ. ಪ್ರಾಣಿ ಮತ್ತು ಸಸ್ಯಗಳಿಂದ ಸಾರಜನಕವು ಮತ್ತೆ ವಾತಾವರಣ ಸೇರುತ್ತದೆ. ಹೀಗೆ ಸಾರಜನಕದ ಚಕ್ರ
ನಿರಂತರವಾಗಿರುತ್ತದೆ. ಮಾನವನ ದಿನನಿತ್ಯದ ಜೀವನದಲ್ಲಿ ಬಳಕೆಯಲ್ಲಿರುವ ಮೂಲ ವಸ್ತುಗಳು ಮತ್ತು ಅವುಗಳ ನಿರ್ದಿಷ್ಟ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಜಲಜನಕ, ಹಗುರ ಅನಿಲ, ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಸಂಗ್ರಹ, ಸಿಂಥೆಟಿಕ್ ಪೆಟ್ರೋಲ್ ಅಥವಾ ಗ್ಯಾಸೋಲಿನ್ ತಯಾರಿಕೆಯಲ್ಲಿ ಬಳಕೆ, ಬಲೂನ್ ಮತ್ತು ವಾಯುಯಾನದಲ್ಲಿ ಬಳಕೆ, ಆಕ್ಸಿ ಹೈಡ್ರೋಜನ್ ಜ್ವಾಲೆಯನ್ನು ಮೆಟಲ್ ವೆಲ್ಡಿಂಗ್ ನಲ್ಲಿ ಬಳಕೆ. ಹೀಲಿಯಂ ವಾಯುನೌಕೆ ಮತ್ತು ಬಲೂನ್ ಮೆಟಲ್ ವೆಲ್ಡಿಂಗ್ ನಲ್ಲಿ ಬಳಕೆ. ಲಿಥಿಯಂ ಕ್ಷಿಪಣಿ, ಥರ್ಮೋನ್ಯೂಕ್ಲಿಯರ್, ವೈದ್ಯಕೀಯ ಕ್ಷೇತ್ರದಲ್ಲಿ ಉಪಯೋಗ. ವಿಶೇಷಿತ ಪೆಟ್ರೋಲಿಯಂ ತಯಾರಿಕೆ, ಹೈಡ್ರೋಜನ್ ಉತ್ಪಾದನೆಯಲ್ಲಿ ಇದನ್ನು ಬಳಸುತ್ತಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.